ಹಾಯ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ನವೀನ್ ಯೂಟ್ಯೂಬ್ ಚಾನಲ್. ಇವತ್ತು ಥರ್ಸ್ಡೇ 11:30 ಆಗಿದೆ ಟೈಮು. ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಹಂಗೆ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ್ಯಂಡ್ ಇವತ್ತೊಂದು ಸ್ಪೆಷಲ್ ದಿನ ಇದೆ. ಏನಂದರೆ ಗುರುಪೂರ್ಣಿಮೆ. ಅವ್ರಿಗೆ ಫಸ್ಟ್ ವಿಶ್ ಮಾಡೋಣ. ಮೊದಲನೇದಾಗಿ ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಯರಿಗೆ ಆ್ಯಂಡ್ ನಮಗೆ ವಿದ್ಯಾಭ್ಯಾಸ ಕೊಟ್ಟಂಥ ಎಲ್ಲ ಶಿಕ್ಷಕರಿಗೂ ನನ್ನ ಕಡೆಯಿಂದ ಗುರುಪೂರ್ಣಿಮೆಯ ಶುಭಾಶಯಗಳು. ಆ್ಯಂಡ್ ಗೈಸ್, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿ ಏನೋ ಒಂದು ಇದೆ, ತೋರಿಸ್ತೀವಿ. ಯಾವ ಸಂದು ಟ್ರಿಂಕೆಟ್ 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 ಹೆಸರು 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 ಟ್ರಿಂಕೆಟ್ ಟ್ರಿಂಕೆಟ್ ಅಣ್ಣ ದೂರ ಇರಿ ಅಣ್ಣ. ಅಯ್ಯೋ ನೀನ್ ಜಾತಿ ಇರ್ಲಿ ಅಣ್ಣ, ನೀನು ಡಬ್ಬಕ್ಕೆ ಹಾಕೋಣ ಫಸ್ಟು. ಅಣ್ಣ ಕುಚ್ಕಿಚ್ಚುಕಣ, ಹುಷಾರಣ್ಣ. ಕಚ್ಚಿದ್ರೆ ಏನು ಆಗಲ್ವಣ್ಣ? ಆಗುತ್ತೆ, ಅದು ಔಷಧಿ ಇರುತ್ತಲ್ಲ. ಇಲ್ಲಣ್ಣ ಜೀವನ ಅಯ್ಯೋ ಲಕ್ಷ ಕೊಟ್ರೆ ಅಲ್ಲಿ ಅಲ್ಲಿ ಬದುಕಬೇಕು ಅಂದ್ರೆ ಅಲ್ಲ ಔಷಧಿ ಇದೆ ಅಂತ ಹೇಳಿದ್ರಲ್ಲ, ಔಷಧಿ ನಮ್ಮ ಹತ್ರ ಯಾರು ಇಲ್ಲ. ನಿನ್ನೆ ರಾತ್ರಿ ನಮ್ಮ ಮನೆ ಹತ್ರ ಈ ಹಾವು ಕಾಣಿಸ್ಕೊಳ್ತು. ಅದು ಯಾವ ಹಾವು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಇನ್ನು ನಮಗೆಲ್ಲ ತುಂಬ ಭಯ ಆಗ್ತಾಯಿತ್ತು. ಯಾಕೆಂದರೆ ನಮ್ಮ ಮಕ್ಕಳೆಲ್ಲ ಅಲ್ಲೇ ರೋಡಲ್ಲೇ ಸೈಕಲೆಲ್ಲ ತುಳ್ಕೊಂಡು ಆಟ ಆಡ್ತಾ ಇರ್ತಾರೆ. ಇನ್ನು ರಿಸ್ಕ್ ಯಾಕೆ ಅಂತ ಹಾವು ಹಿಡಿಯೋರನ್ನ ಕರೆಸಿದ್ವಿ. ಅವ್ರ ಹತ್ರ ಈ ಹಾವಿನ ಬಗ್ಗೆ ಸ್ವಲ್ಪ ಮಾಹಿತಿ ತೊಗೊಂಡಿದ್ದೀನಿ. ಅದು ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ, ನಿಮಗೂ ಯೂಸ್ ಆಗುತ್ತೆ. ಇನ್ನು ಈ ಹಾವಿನ ಬಗ್ಗೆ ಹೇಳಬೇಕು ಅಂದರೆ ಇದರ ಹೆಸರು ಟ್ರಿಂಕೆಟ್ ಸ್ನೇಕ್ ಅಂತ. ಕನ್ನಡದಲ್ಲಿ ಆಭರಣದ ಹಾವು ಅಂತ ಕರೀತಾರೆ. ಯಾಕೆ ಅಂತಂದರೆ ಈ ಹಾವಿನ ಪ್ಯಾಟ್ರನ್ ನೋಡೋದಕ್ಕೆ ಆಭರಣದ ಥರನೇ ಇರುತ್ತೆ. ಪಕ್ಕ ಕಂಡುಬರುತ್ತೆ. ನೋಡೋಕ್ಕೆ ತುಂಬ ಉದ್ದ ಇರುತ್ತೆ. ಈ ಹಾವನ್ನು ನಾವು ಫ್ರೆಂಡ್ಲಿಯಾಗಿ ಹ್ಯಾಂಡಲ್ ಮಾಡಿದ್ರೆ ಅದು ಕೂಡ ಏನು ಮಾಡಲ್ಲ. ನಾವೇನಾದರೂ ಸ್ವಲ್ಪ ಅಗ್ರೆಸಿವ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಅದು ಕೂಡ ನಮ್ಮನ್ನ ಕಚ್ಚದೆ ಬಿಡಲ್ಲ. ಸೊ ನೋಡಿದ್ರಲ್ವಾ ಗೈಸ್ ವಿಡಿಯೋ. ಈ ಒಂದು ಟೈಮ್ ಏನಿದೆ, ಜೂನ್ ಟು ಸೆಪ್ಟೆಂಬರ್ವರೆಗೂ ಹಾವುಗಳು ಜಾಸ್ತಿ ಕಂಡುಬರುತ್ತೆ. ಸೊ ಎಲ್ಲರೂ ಒಂಚೂರು ಆದಷ್ಟು ಕೇರ್ಫುಲ್ ಆಗಿರಿ. ಜಾಸ್ತಿ ಮೇಯ್ನಾಗಿ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಒಬ್ಬೊಬ್ರನ್ನೇ ಎಲ್ಲೂ ಬಿಡಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ತಜ್ಜುನು ಇನ್ನೂ ಮಲ್ಕೊಂಡಿದ್ದಾಳೆ. ಮಧ್ಯಾಹ್ನ ಏನೂ ಊಟ ಮಾಡಿರಲಿಲ್ಲ ಗೈಸ್. ಅಮ್ಮ ಬರುವಾಗ ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ರು. ಸಮೋಸ, ಜಲೇಬಿ, ಬ್ರೆಡ್ ಬಜ್ಜಿ, ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಂಡೆ. ಫ್ಲಿಪ್ಕಾರ್ಟಿಂದ ಪಾರ್ಸಲ್ ಬಂದಿದೆ. ಏನೇನೋ ಬುಕ್ ಮಾಡಿದ್ದೆ ಗೈಸ್, ಬಟ್ ಇದರಲ್ಲಿ ಏನು ಬಂದಿದೆ ಅಂತ ನನಗೂ ಗೊತ್ತಿಲ್ಲ. ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಏನೈತೆ ಅಂತ. ಏನಿರ್ಬೋದು. ಏನೇನೋ ಬುಕ್ ಮಾಡಿದ್ದೆ ಗೈಸ್, ಏನು ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಎಷ್ಟೊಂದು ಸಿಕ್ಕಿದೆಲ್ಲ ಮಾಡ್ತಾನೆ ಇರ್ತೀನಿ. ಇದೇನು ಗೊತ್ತಿಲ್ಲ. ಓ ಇದಾ, ನೋಡ್ತೀನಿ. ಏನು ಗೊತ್ತಾ ಇದು ಕಂಟೈನರ್ಸು ಎಲ್ಲದು ಚಿಕ್ಕ ಚಿಕ್ಕದಿದೆ. ಇದೊಂದು ಕೆಳಗಡೆ ಒಂದು ಟ್ರೇ ಥರ ಕೊಟ್ಟಿದ್ದಾರೆ. ಇದಕ್ಕೊಂದು ಚಿಕ್ಕ ಚಿಕ್ಕದು ಕಂಟೈನರ್ ಕೊಟ್ಟಿದ್ದಾರೆ. ಎಲ್ಲ ಹಾಕೊಂಡು ಇಟ್ಬೋದು, ಮಸಾಲೆ ಐಟಮ್ಸ್ ಎಲ್ಲ. ಇನ್ನು ಸುಮ್ಮನೆ ಅಲ್ಲೊಂದು ಅಲ್ಲೊಂದು ಇಟ್ಬಿಡ್ತೀವಿ, ಮಿಸ್ಪ್ಲೇಸ್ ಆಗೋಗ್ಬಿಡುತ್ತೆ, ಕೈಗೆ ಸಿಗಲ್ಲ. ಈ ಥರದ್ದು ಸೆಟ್ಟು ಎಷ್ಟಿದೆ? 1 2 4 6 8 ಇದೆ. ಎಲ್ಲದಕ್ಕೂ ಒಂದ್ರಲ್ಲಿ ಸಾಸಿವೆ, ಜೀರಿಗೆ, ಮೆಣಸು, ಆಮೇಲೆ ಇನ್ನು ಏನೇನು ಬೇಕೋ ನಿಮಗೆಲ್ಲ ಐಟಮ್ಸ್ ಇಟ್ಕೊಂಡು ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಸೊ ಈಸಿ ಆಗುತ್ತೆ ಸರ್ ಗೈಸ್. ನಮ್ಮಂಥ ಹೌಸ್ ವೈಫ್ಸ್ಗೆ ಈ ಥರದ್ದೆಲ್ಲ ತೊಗೊಳೋಕ್ಕೆ, ಕಲೆಕ್ಟ್ ಮಾಡೋಕ್ಕಂತೂ ಸಖತ್ ಇಷ್ಟ ಆಗುತ್ತೆ ನೋಡಿ. ಆ್ಯಂಡ್ ಆಲ್ಸೋ ನೋಡಿ ಚೆನ್ನಾಗಿದೆ ನೋಡಿ ಗೈಸ್. ಈ ಥರ ಇಲ್ಲಿ ನೋಡಿ, ಝೂಮ್ ಮಾಡ್ತೀನಿ ರೀ ನೋಡಿ.
ಈ ತರ ಇದೆ ಸ್ಲೈಡಿಂಗ್ದು. ಬೇಕಂದ್ರೆ ಈ ತರ ಹಿಂಗೆ ಉದುರಿಸ್ಕೋಬಹುದು. ಚೆನ್ನಾಗಿದೆ ಕ್ವಾಲಿಟಿ, ಚೆನ್ನಾಗಿದೆ ಗೈಸ್, ಕ್ವಾಲಿಟಿ ವರ್ತ್ ಇದೆ. ಸೊ ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು, ಬಾಯ್, ಲವ್ ಯು.